ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಅಮ್ಮ ಅವ್ರ ಊರಿಗೆ ಬಂದಿದ್ದೀನಿ. ಓಕೆನಾ? ಏನಕ್ಕೋಸ್ಕರ ಅಂತಂದರೆ ನನ್ನ ತಮ್ಮ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಇರುಮುಡಿ ಇದೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇವತ್ತು. ಹಾಗೆ ಅಮ್ಮನ ಮನೆಗೆ ಬಂದಿದ್ದೀನಿ. ಹಿಂದೆಗಡೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದೆಲ್ಲ ವೀಳ್ಯದೆಲೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಈ ವೀಳ್ಯದೆಲೆದು ಒಂದೇ ಒಂದು ಬೇರು ಕಟ್ ಮಾಡ್ಕೊಂಬಂದು ಅಲ್ಲಿ ತುಳಸಿ ಗಿಡ ಅಂದರೆ ಬೃಂದಾವನ ಕಟ್ಸಿದ್ರಿ, ಅದರೊಳಗಡೆ ನೆಟ್ಟಿದ್ದು. ಇಷ್ಟು ದೊಡ್ಡ ಗಿಡ ಆಗಿ ಬೆಳೆದಿದೆ ಫ್ರೆಂಡ್ಸ್. ನನ್ನ ಮಗ ಊರಿಗೆ ಬಂದಿದ್ದೆ ತಡ ಜೋಲಿ ಹಾಕ್ಸ್ಕೊಂಡಿದ್ದಾನೆ, ಅಂದರೆ ಉಯ್ಯಾಲೆ ಕಟ್ಟಿಸ್ಕೊಂಡಿದ್ದಾನೆ ಸೀರೆಯಲ್ಲಿ. ಟು ಮೈ ಹೋಮ್. ಇವರು ನಮ್ಮ ಮಾತಾಶ್ರೀ ಅವರು. ಹಾಯ್ ಹೇಳಿ ಮಾತಾಶ್ರೀ ಅವರೇ. ಇವರಿಬ್ಬರು ಕೆಲಸ ನೋಡಿ ಫ್ರೆಂಡ್ಸ್, ಮೊಬೈಲ್ ನೋಡ್ತಾ ಇದ್ರು. ನಾನು ಬಂದಿದ ತಕ್ಷಣ ಮುಚ್ಚಿಟ್ಬಿಟ್ಟು ಎಷ್ಟು ನಾಟಕ ಆಡ್ತಾ ಇದಾರೆ ನೋಡಿ. ನೋಡಿ ಫ್ರೆಂಡ್ಸ್, ತೆಂಗಿನಕಾಯಿ ಮೇಲಿರೋ ನಾರೆಲ್ಲ ಕ್ಲೀನಾಗಿ ರಿಮೂವ್ ಮಾಡಬೇಕು. ನನ್ನ ತಮ್ಮ ಇನ್ನ ಅವಾಗಿಂದ ಒಂದೇ ನೋಡಿ ಫ್ರೆಂಡ್ಸ್, ಅವಾಗಿಂದ ಒಂದೇ. ಅಪ್ಪು, ಏನು ಮಾಡ್ತಿದ್ಯಾ? ಎಲ್ಲಿ ಏನು ಮಾಡ್ತಾ ಇದೆಯಾ? ತೋರಿಸು. ಉಜ್ಜು ಹೆಂಗೆ ಉಜ್ತಿ ತೋರಿಸು. ಆದ್ರೆ ಹೆಂಗ್ ಮಾಡ್ಬೇಕಂದ್ರೆ ಕಚ್ಚಾ ಪುಚ್ಚ ಗೈಸ್. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನೀವು? ಅವನು ಮೊಬೈಲ್ ಆನ್ ಮಾಡಿಕೊಂಡು ಅವನು ವಿಡಿಯೋ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ಅವನು ವ್ಲಾಗ್ ಮಾಡ್ತಾ ಇದ್ದಾನೆ. ನೋಡಿದ್ರ ಫ್ರೆಂಡ್ಸ್, ಈಗಿನ ಮಕ್ಕಳು ಎಷ್ಟು ಕ್ರೇಜಿಯಾಗಿ ಆಡ್ತಾರೆ ಅಂತ. ಫ್ರೆಂಡ್ಸ್, ಆಗ್ಲಿಂದ ಒಂದೇ ತೆಂಗಿನಕಾಯಿ ಫ್ರೆಂಡ್ಸ್ ಕ್ಲೀನ್ ಮಾಡಿರೋರು ನನ್ನ ತಮ್ಮ. ಹೇಳಿ ಫ್ರೆಂಡ್ಸ್, ಸ್ವಾಮಿಗೆ ಲಿಂಗಾಸ್ ಫ್ರೆಂಡ್ಸ್ ವ್ರತ ಮಾಡೋದು ಹೇಳಿ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ನಮ್ಮಮ್ಮ ಮಾತ್ರ ದೇವ್ರ ಕೂತಿದ್ದಾರೆ ಫ್ರೆಂಡ್ಸ್, ಒಂದು ಕೆಲಸ ಮಾಡೋದಿಲ್ಲ. ಫ್ರೆಂಡ್ಸ್, ತೆಂಗಿನಕಾಯಿಗಳಿಗೆಲ್ಲ ಅರಿಶಿನ ಹಚ್ಚಿ ಈ ಥರ ಹಾರಲಿ ಅಂತ ಪೇಪರ್ ಮೇಲೆ ಇಟ್ಟಿದ್ದೀರಿ ಎಲ್ಲ. ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದೀರಿ. ಫ್ರೆಂಡ್ಸ್ ನೋಡಿ, 18 ಮೆಟ್ಟಿಲಿಗೂ ಹೂವದಲ್ಲಿ ಅಲಂಕಾರ ಮಾಡಿ 18 ಮೆಟ್ಟಿಲಿಗೂ ದೀಪ ಹಚ್ಚಿಟ್ಟಿದ್ದಾರೆ. ವಿಘ್ನೇಶ್ವರ ಮತ್ತು ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರಲ್ವ. ನನ್ನ ಮಗನಿಗೂ ತುಪ್ಪದ ಕಾಯಿ ಕಳಿಸಿದ್ರಿ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಯೂಟಾಗಿ ಕೂತಿದ್ದಾನೆ ಅಂತ. ಹಾಗೆ ನನ್ನ ಮಗಳಿಗೂ ಒಂದು ತುಪ್ಪದ ಕಾಯಿ ಕಳಿಸಿದ್ರಿ. ಹಾಗೆ ನಮ್ಮ ತಮ್ಮ ಸ್ವಾಮಿಗಳದ್ದು ಇರುವುಡಿ ಎಲ್ಲ ಕಟ್ಟಿ ಈ ಥರ ಹಿಂದುಗಡೆಯಿಂದ ಕರ್ಕೊಂಬಂದು ಒಂದು ಚಾಪೆ ಹಾಕಿಟ್ಟಿದ್ರು ಕೆಳಗಡೆ. ಅದ್ರ ಮೇಲೆಲ್ಲ ಇರುಮುಡಿಗಳೆಲ್ಲ ಇಟ್ಟಿದ್ರು. ಬೆಳಗಿನ ಜಾವ 6 ಗಂಟೆ 6:30ಗೆಲ್ಲ ಅವರು ಹೊರಡಬೇಕಾಗಿತ್ತು. ಅದಕ್ಕೆ ಎಲ್ಲರೂ ನಮ್ಮೂರಲ್ಲಿದ್ದ ಗ್ರಾಮ ದೇವತೆ ದೇವಸ್ಥಾನಕ್ಕೆ 3 ಸುತ್ತು ಸುತ್ತಿ ಪ್ರದಕ್ಷಿಣೆ ಮಾಡಿ ಆಮೇಲೆ ಬಸ್ ಹತ್ಕೊಂಡು ಹೊರಟರು. ಎಲ್ಲರಿಗೂ ಬಾಯ್ ಮಾಡ್ತಿದ್ದಾರೆ. ಅವ್ರಿಗೆ ಚೆನ್ನಾಗಿ ಅಯ್ಯಪ್ಪನ ದರ್ಶನ ಆಗಲಿ ಅಂತ ನಾನು ಕೇಳ್ಕೊ